ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಕೇವಲ 15-20 ದಿವಸದಲ್ಲಿ ಚಿತ್ರದುರ್ಗದ ಲೋಕಸಭೆ NDA ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿದ ನಂತರ ನಮ್ಮ ಎರಡೂ ಪಕ್ಷಗಳು, ಭಾರತೀಯ ಜನತಾ ಪಕ್ಷ ಮತ್ತು JDS, ಎಲ್ಲ ಕಾರ್ಯಕರ್ತರು ಪ್ರಮುಖರು ಬಹಳ ವ್ಯವಸ್ಥಿತವಾಗಿ ಉರಿ ಬಿಸಿಲಿನಲ್ಲೂ ಕೂಡ ಓಡಾಡಿ ಊರು ಕೇರಿಗಳನ್ನು ಸುತ್ತಿ, ಕೇರಿ ಅಂದ್ರೆ ಹಟ್ಟಿ, ನೀವು ನಮ್ಮ ಕಡೆ ಕೇರಿ ಅಂತೀವಿ, ಊರು ಕೇರಿಗಳನ್ನು ಸುತ್ತಿ ಜನರಿಗೆ ವಿನಂತಿ ಮಾಡಿ ವಿಶ್ವಾಸ ಮೂಡಿಸಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಮತದಾರರಿಗೂ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತ ಬಂಧುಗಳಿಗೆ ಮೊಟ್ಟ ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಈ ವೇದಿಕೆ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ, NDA ಅಭ್ಯರ್ಥಿಯಾಗಿ ಚಿತ್ರದುರ್ಗದ ಲೋಕಸಭಾ ಸದಸ್ಯನಾಗಿ ಭಾರತ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಪ್ರತಿನಿಧಿಯಾಗಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ನಾ ಎಲ್ಲ ಜನಗಳಲ್ಲಿ ವಿನಂತಿಸ್ತೇನೆ, ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಯಾವುದೇ ಯೋಜನೆಗಳಾಗಲಿ, ಅಭಿವೃದ್ಧಿ ಇಲಾಖೆಯಲ್ಲಿ ಬರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಲಿ ನಮ್ಮ ಎರಡೂ ಪಕ್ಷಗಳ ಮುಖಂಡರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ಚಿತ್ರದುರ್ಗ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ವಿಶೇಷತೆ ಅಂದ್ರೆ HD ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸರ್ಕಾರದ ಸಚಿವರು, ಅವ್ರ ಸಂಪುಟದಲ್ಲಿಯೂ ನಾನು ಹಿಂದೆ ಕೆಲಸ ಮಾಡಿದ್ದೆ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೆ, ಒಂದೇ ಪಕ್ಷದಲ್ಲಿದ್ವಿ. ಹೀಗಾಗಿ ಅವರ ಸಹಾಯ ಸಹಕಾರವನ್ನು ಪಡೆದು, ಅದೇ ರೀತಿಯಾಗಿ ನಮ್ಮ ತುಮಕೂರಿನ ಸಂಸದರು ಗೆಳೆಯರಾದ ಸೋಮಣ್ಣವರು ಕೂಡ ಬಹಳ ಪ್ರಮುಖವಾದಂಥ ಇಲಾಖೆಯ ರಾಜ್ಯ ಸಚಿವರಾಗಿದ್ದಾರೆ. ಅವರ ಸಹಾಯ ಸಹಕಾರವನ್ನು ಪಡೆದು ಚಿತ್ರದುರ್ಗದ ಅಭಿವೃದ್ಧಿಗೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ. ನೀರಾವರಿ ಯೋಜನೆಗಳಾಗಿರ್ಬೋದು, ರೈಲು ಯೋಜನೆಗಳಾಗಿರ್ಬೋದು, ಹೆದ್ದಾರಿಗಳ ಅಭಿವೃದ್ಧಿಗಳಾಗಿರ್ಬೋದು, ಯಾವುದೇ ಇಲಾಖೆ ಕೆಲಸ ಕಾರ್ಯಗಳಿಗೆ ನಾವು ತಗೊಳ್ತೇವೆ. ಕುಮಾರಣ್ಣ ಅವ್ರಿಗೂ ವಿನಂತಿ ಮಾಡ್ತೇನೆ, ಒಂದು ಬೃಹತ್ ಕೈಗಾರಿಕೆಗಳನ್ನು ತರಬೇಕಂದ್ರೆ ಬಹಳ ಪ್ರಮುಖವಾದಂಥದ್ದು ನೀರು ಮತ್ತು ಭೂಮಿ, ವಿದ್ಯುತ್. ಅದರ ಜೊತೆಯಲ್ಲಿ ರಾ ಮಟೀರಿಯಲ್ಸ್ ಇದ್ರೆ ಇಲ್ಲಿ ಕೈಗಾರಿಕೆಗಳನ್ನು ತರಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಕುಮಾರಣ್ಣ ಅವರಿಗೆ ನಾನು ವಿನಂತಿ ಮಾಡ್ತೇನೆ, ದೆಹಲಿಗೆ ಹೋದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ನಮ್ಮ ಚಿತ್ರದುರ್ಗ ಜಿಲ್ಲೆ ಜನ ಹಿಂದೆ ಯಾವ ರೀತಿ ಬಿಜಾಪುರ ಜಿಲ್ಲೆ ಜನ ಗುಳೆ ಹೋಗ್ತಿದ್ರು, ಆ ರೀತಿ ಇವತ್ತು ಕೆಲಸಕ್ಕಾಗಿ ಬೆಂಗಳೂರಿಗೂ ಮತ್ತೊಂದು ಕಡೆ ಹೋಗ್ತಾ ಇದ್ದಾರೆ. ಅತಿ ಹೆಚ್ಚು ಮೊಳಕಾಲ್ಮೂರು ಮತ್ತು ಪಾವಗಡದಲ್ಲಿ, ಶಿರಾದಲ್ಲಿ ಜನ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಪಟ್ಟಣಗಳಿಗೆ ಹೋಗ್ತಾ ಇದ್ದಾರೆ. ಅದನ್ನು ಅವ್ರಿಗೂ ಗೊತ್ತಿದೆ. ಸೋಮಣ್ಣ ಅವ್ರಿಗೂ ಮತ್ತು ಕುಮಾರಸ್ವಾಮಿ ಅವರಿಗೆ ಅದನ್ನು ತಿಳಿಸಿ ಯಾವ ರೀತಿ ನಾವು ಈ ಜನರಿಗೆ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎರಡನೇದಾಗಿ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು.
ಕಳೆದ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಯೋಜನೆ ಮತ್ತು ಕಾಮಗಾರಿಗಳು ಕೂಡ ಕುಂಠಿತವಾಗಿದ್ದಾವೆ. ಅನುದಾನ ಇಲ್ಲ ಅಂತೇಳಿ ಕೆಲವು ಶಾಸಕರು ಬಂಡ್ ಎದ್ದಿದ್ದಾರೆ, ರಾಜೀನಾಮೆ ಕೊಡ್ಲಿಕ್ಕೂ ಮುಂದಾಗಿದ್ದಾರ. ಮುದ್ದೇಬೇಳ ಶಾಸಕ ಅಪ್ಪಾಜಿ ನಾಡಗೌಡರು ಮೊನ್ನೆ ಹೇಳಿಬಿಟ್ಟಿದ್ದಾರೆ, ಯಾವ ಪುರುಷಾರ್ಥಕ್ಕಾಗಿ ನಾನು ಮುಂದುವರಿಬೇಕು, ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ಪ್ರೆಸ್ ಮೀಟ್ ಮಾಡೇ ಹೇಳಿದ್ದಾರೆ. ಅದೇ ರೀತಿ ಸುಮಾರು 40ಕ್ಕಿಂತಲೂ ಹೆಚ್ಚು ಶಾಸಕರು ಇವತ್ತು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಯಾವುದೇ ವಿವೇಚನೆ ಇಲ್ಲದೇನೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ ಪಡೆದ್ರು, ಅಧಿಕಾರಕ್ಕೆ ಬಂದರು. ಆ ಗ್ಯಾರಂಟಿಗಳ ವಿಚಾರದಲ್ಲೇ ರಾಜ್ಯ ಸರ್ಕಾರದ ಬೊಕ್ಕಸ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅದನ್ನು ಹೊಂದಿಸಲಿಕ್ಕೆ ಬೆಲೆ ಏರಿಕೆ ಅಂತ ಕ್ರಮಗಳನ್ನು ತಗೊಂಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಪ್ರತಿಯೊಂದು ವಸ್ತುದು ದಿನಬಳಕೆ ವಸ್ತುಗಳು, ಗೃಹ ಬಳಕೆ ವಸ್ತುಗಳು ಕೂಡ ತುಟ್ಟಿ ಆಗ್ತಾವ, ಜನರಿಗೆ ಹೊರೆ ಆಗ್ತದ, ಭಾರ ಆಗ್ತದ. ಅದಕ್ಕೆ ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ, ಅದನ್ನು ವಾಪಸ್ ಪಡಿಬೇಕು, ಆದೇಶವನ್ನು ಹೆಚ್ಚು ಮಾಡಬಾರ್ದು, ಇದ್ದಂತೆ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೇನೆ. ಬಾಂಡತನದಿಂದ ಇವತ್ತು ಅವ್ರ ಮಂತ್ರಿಮಂಡಲದ ಸದಸ್ಯರು, ಸರ್ಕಾರ ಹೇಳ್ತಾ ಇದೆ ಉಳಿದ ರಾಜ್ಯಕ್ಕಿಂತಲೂ ನಮ್ಮದೇ ಕರ್ನಾಟಕದಲ್ಲಿ ಕಡಿಮೆ ಅಂಥೇಳಿ. ಆ ರೀತಿ ಹೇಳೋದು ಬಂಡತನದ ಮಾತಾಗ್ತದ. ಜನರಿಗೆ ಮೋಸ ಮಾಡತಕ್ಕಂಥ ತಾವು ತೆಗೆದುಕೊಂಡ ಕ್ರಮ ಸರಿ ಇಲ್ಲ ಅನ್ನೋದನ್ನು ಮರೆಮಾಚಲಿಕ್ಕೆ ಇಂಥ ಹೇಳಿಕೆಗಳನ್ನ ಕೊಟ್ಟು ಗ್ಯಾರಂಟಿಗೆ ಹಣ ಹೊಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 3 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಂತ ಸಿದ್ದರಾಮಯ್ಯನವರು ಬಹಳ ಜೋರಾಗಿ ಹೇಳ್ತಾ ಇರ್ತಾರೆ, ಅನ್ನಭಾಗ್ಯ ಅಂತ 3 ತಿಂಗಳಿಂದ ಹಣ ಹಾಕಿಲ್ಲ. 170 ರೂಪಾಯಿ ಅಲ್ಲ ಅವ್ರು ಕೊಡೋದು, 170 ರೂಪಾಯಿ ಕಳೆದ 3 ತಿಂಗಳಿಂದ ಹಾಕಿಲ್ಲ. ಹೀಗಾಗಿ ಜನ ಶಾಪ ಹಾಕ್ತಾ ಇದ್ದಾರೆ. ಒಂದು ಕಡೆ ಈ ವರ್ಷ ಸ್ವಲ್ಪ ಮಳೆ ಚೆನ್ನಾಗಿ ಬಂತು, ಬಿತ್ತನೆ ಮಾಡಲಿಕ್ಕೆ ರೈತರಿಗೆ ಬೀಜ ಮತ್ತು ರಸಗೊಬ್ಬರದ ತೊಂದರೆ ಆಗಿದೆ. ಸಂಗ್ರಹ ಮಾಡಿ ಮೊದಲೇ ಇಟ್ಟುಕೊಳ್ಬೇಕಾಗಿತ್ತು. ಮತ್ತು ಬೀಜದ ರೇಟು, ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಶೇಂಗಾ ಬೆಳೀತಕ್ಕಂಥದ್ದು ಹೆಚ್ಚು. ರೈತರಿಗೆ ಇವತ್ತು ಶೇಂಗಾ ಬೀಜ ಸಿಗ್ತಾ ಇಲ್ಲ. ಕಳ್ಳ ಸಂತೆಯೊಳಗ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಈ ಮುಂಗಾರು ಹಂಗಾಮಿಗೆ ಬೇಕಾಗ್ತಕ್ಕಂಥ ಬೀಜವನ್ನು ಪ್ರತಿ ತಾಲೂಕಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂಗ್ರಹ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಬರದಿಂದ ಜನ ತತ್ತರಿಸಿ ಹೋಗಿದ್ರು. 1 ವರ್ಷ ಬರ ಪರಿಹಾರ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಕೇಳಿದರೆ ಪ್ರತಿಯೊಂದಕ್ಕೂ ಕೇಂದ್ರದ ಕಡೆ ಬಟ್ಟು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಬೆಳೆಸ್ಕೊಂಡಿದೆ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನೀವು ಕೇಂದ್ರದ ಕಡೆ ಬರಳು ಮಾಡೋದು ಬಿಡಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 74 ವರ್ಷ ಯಾವ ರೀತಿ ಆಡಳಿತ ಆಗಿದೆ ನೋಡಿ, ಆ ರೀತಿ ಮಾಡಿ. ನೀವು ಕೊಟ್ಟು ಕ್ಲೇಮ್ ಮಾಡಿ, ರಿಎಂಬರ್ಸ್ಮೆಂಟ್ ಕೇಳಿ. ಅದು ಬಿಟ್ಟು ಕೇಂದ್ರ ಸರ್ಕಾರ ಅಂದ್ರೆ ನೀವು ಆಡಳಿತ ನಡೆಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸಬೇಕಾಗ್ತದೆ. ಕಳೆದ ಸುಮಾರು 4 ತಿಂಗಳಿಂದ ಆಡಳಿತ ಯಂತ್ರ ಕುಸಿದೋಗಿದೆ.
ಆಡಳಿತಕ್ಕೆ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. KDP ಸಭೆಗಳು ಕೂಡ ಆಗಿಲ್ಲ. KDP ಸಭೆಗಳನ್ನ ಮಾಡಬೇಕು. ಅಲ್ಲಿ ಮುಂಗಾರು ಬಿತ್ತನೆ ಹಂಗಾಮದ ಬಗ್ಗೆ ಮಾಹಿತಿ ತಗೊಂಡು ಎಲ್ಲರಿಗೂ ಒದಗಿಸ್ತಕ್ಕಂಥ ಕೆಲಸ ಆಗಬೇಕು. ಅದರ ಬಗ್ಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ನಿಷ್ಕ್ರಿಯ ಆಗಿದ್ದಾರೆ. ಅದಕ್ಕೆ ಕೂಡಲೇ 19ನೇ ತಾರೀಕಿಗೇನು ನಮ್ಮ ಜಿಲ್ಲೆಯಲ್ಲಿ ಫಿಕ್ಸ್ ಮಾಡಿದ್ರು, ಮತ್ತು ಅದನ್ನು ಚೇಂಜ್ ಮಾಡಿ 24ಕ್ಕೆ ಮಾಡ್ಯಾರ. 24ಕ್ಕೆ ಯಾಕೆ ಮಾಡಿದಾರೆ ಅಂದ್ರೆ ಬುದ್ಧಿವಂತಿಕೆ, 24ಕ್ಕೆ ಲೋಕಸಭೆ ಅಧಿವೇಶನ ಶುರು ಆಗ್ತದೆ, ನಾ ಬರಬಾರ್ದು ಅಂತ ಮಾಡಿದಾರೆ. ಅದಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಲೋಕಸಭೆ ಅಧಿವೇಶನ ಮುಗಿದ ಮೇಲೆ ಇಟ್ಟುಕೊಳ್ಳಿ, ಇಲ್ಲ ನಾನು ಹೊರತುಪಡಿಸಿ ಮಾಡುವ ವಿಚಾರ ಇದ್ದರೆ ಮಾಡಬಹುದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ನೇಹಾ ಹಿರೇಮಠ ಕೊಲೆ ಆಯಿತು, ಅಂಜಲಿ ಅಂತಕ್ಕಂಥ ಹೆಣ್ಣು ಮಗಳ ಕೊಲೆ ಆಯಿತು. ನಮ್ಮ ಊರಿನಲ್ಲೇ ಇವತ್ತು ಚಿತ್ರದುರ್ಗದಲ್ಲಿ ರೇಣುಕ ಸ್ವಾಮಿ ಅಂತಕ್ಕಂಥ ಯುವಕನ ಕೊಲೆ ಆಯಿತು. ರೇಣುಕ ಸ್ವಾಮಿ ಕೊಲೆ ಬಗ್ಗೆ ಇವತ್ತು ಮಾಧ್ಯಮದವರು ಯಾವ ರೀತಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಂದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನು ಒಂದು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಸರ್ಕಾರ ಜೀವಂತವಾಗಿ ಅದನೋ ಇಲ್ಲೋ, ಅವನಿಲ್ಲಿಂದ ತಗೊಂಡು ಹೋಗಿ ಚಿತ್ರ ಹಿಂಸೆ ಕೊಟ್ಟು ವಾರಗಟ್ಲೆ ಅವನಿಗೆ ತೊಂದರೆ ಕೊಟ್ಟು ಕೊಲ್ಲುವಾಗ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು, ನಿಮ್ಮ ಗುಪ್ತಚರ್ಯ ಇಲಾಖೆ ಏನು ಮಾಡ್ತಿತ್ತು, ಮತ್ತು ಯಾವ ಏರಿಯಾದಲ್ಲಿ ಅವನು ಒಯ್ದು ಬಚ್ಚಿಟ್ಟಿದ್ರು ಅಲ್ಲಿ ಲೋಕಲ್ ನಿಮ್ಮ ಇವರು ಮಾಡಬೇಕಲ್ಲ, ಪೊಲೀಸ್ ಆಫೀಸರ್ಸು ಯಾರು ಹೊಸಬ್ರು ಬಂದರು, ಯಾರು ಹೋದರು, ಚಲನವಲನ ಮೇಲೆ ನಿಗಾ ಇಡಬೇಕು, ಎಲ್ಲೆಲ್ಲಿ ಏನು ನಡೀತದೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ಡೈರಿ ಬರಿಬೇಕಾಗ್ತದೆ ಅವರು ಪ್ರತಿನಿತ್ಯ. ಹಾಗಾದ್ರೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಯಾಕೆ ನಿಷ್ಕ್ರಿಯ ಆಗಿದ್ರು? ಅವ್ರನ್ನ ತಗೊಂಡು ಹೋದಾಗ ಅಲ್ಲಿ ಒಯ್ದಿಟ್ಟು ಯಾವುದೋ ಶೆಡ್ನಲ್ಲಿ ಇಟ್ಟು ಕೊಂದ್ರಂತ ಹೇಳ್ತಾರಲ್ಲ, ಚಿತ್ರಹಿಂಸೆ ಕೊಟ್ಟು, ಯಾಕೆ ಗೊತ್ತಾಗ್ಲಿಲ್ಲ? ಹಾಗಾದ್ರೆ ಸರ್ಕಾರನೇ ಇಲ್ಲ ಅಂತ ಅರ್ಥ ಆಗ್ತದೆ, ಸರ್ಕಾರ ಜೀವಂತವಾಗೇ ಇಲ್ಲ ಅಂತ ಅರ್ಥ ಆಗ್ತದೆ. ಅದಕ್ಕೆ ನನಗೆ ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಇಲ್ಲಿ ಸ್ಥಳೀಯ ಶಾಸಕರು ಇಂಥ ಒಂದು ಘಟನೆ ಗೊತ್ತಾದ ಮೇಲೆ 24 ಗಂಟೆ ಒಳಗೆ ಎಲ್ಲಿದ್ರು ಬಂದು ಆ ನೊಂದು ಕುಟುಂಬಕ್ಕೆ, ಮಗನ ಕಳ್ಕೊಂಡು ದುಃಖದಲ್ಲಿರ್ತಕ್ಕಂಥ ತಾಯಿ ತಂದೆಗಳಿಗೆ ಒಂದು ಸಾಂತ್ವನ ಹೇಳುವಷ್ಟು ಸೌಜನ್ಯತೆ ಇಲ್ಲ. ಕಾಟಾಚಾರಕ್ಕೆ ವಾರದ ನಂತರ ಬಂದು ಹೋಗ್ತಾರಂದ್ರೆ, ಮತ್ತದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವತ್ತೂ ಕೂಡ ಬಂದಿಲ್ಲ. ಯಾಕೆ ಅವ್ರಿಗೆ ಭಯನ ಬಂದೋಗ್ಲಿಕ್ಕೆ? ಏನೋ ಹೋಮ್ ಮಿನಿಸ್ಟರ್ ಬರ್ತಾರತ್ತ, ಹೋಮ್ ಮಿನಿಸ್ಟರ್ ಬಾಲ ಹಿಡ್ಕೊಂಡು ಹಿಂಬಾಲಕರಾಗಿ ಬರ್ಬೇಕಂತ ಮಾಡಿದಾರ. ಏನಿದ್ರ ಅರ್ಥ? ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದ್ರೆ ಜಿಲ್ಲೆಯಲ್ಲಿ ಅವನೇ ಸರ್ಕಾರ, ಅವರೇ ಮುಖ್ಯಮಂತ್ರಿ ಇದ್ದಂಗೆ ಎಲ್ಲ ಜವಾಬ್ದಾರಿಯನ್ನ ತಗೊಂಡು ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೆ ನಾನು ಖಂಡಿಸ್ತೇನೆ ಈ ವಿಷಯವನ್ನು. ಸ್ಕೂಲ್ ಕಾಲೇಜುಗಳು ಶುರು ಆದವು, ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಎಲ್ಲ ಊರಿನಲ್ಲಿ ಹೈಸ್ಕೂಲು ಕಾಲೇಜುಗಳು ಇಲ್ಲದೇ ಇರುವುದರಿಂದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಮಕ್ಕಳು ಓದಿ ಬರ್ಬೇಕಾಗ್ತದೆ. ಬಸ್ಸಿನ ವ್ಯವಸ್ಥೆ ಇಲ್ಲ. ಅದೇನೋ ಎಂಥ ಶಕ್ತಿ ರೀ ಅದು? ನಾರಿ ಶಕ್ತಿನ ಯಾವ್ದದು? ಸ್ತ್ರೀ ಶಕ್ತಿ ಅಂತ ಹೇಳಿ ಬಡವ್ರ ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ ಬಸ್ನಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ದಂಗೆ ಮಾಡಿಬಿಟ್ಟಾರ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಈಗ KSRTCಯಿಂದ ವಿಶೇಷವಾದಂಥ ಬಸ್ಗಳನ್ನು
ಬಿಡಿಸುವಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಎಲ್ಲ ರೂಟ್ಗಳಿಗೆ ಮತ್ತು ಯಾವ್ಯಾವ ರೂಟಿಗೆ ಯಾವ್ಯಾವ ಸಮಯಕ್ಕೆ ಸ್ಕೂಲು ಕಾಲೇಜುಗಳು ಶುರು ಆಗ್ತಾವ ಆ ರೀತಿ ಶೆಡ್ಯೂಲ್ ಫಿಕ್ಸ್ ಮಾಡಿ ಬಿಡುಗಡೆ ಬಸ್ಗಳನ್ನ ಓಡಿಸ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಸಕಾಲದಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ, ಸಮವಸ್ತ್ರ, ಕಲಿಕೆ ಸಾಮಗ್ರಿಗಳು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. 6 ತಿಂಗಳ 3 ತಿಂಗಳಗಟ್ಟಲೆ ವಿಳಂಬ ಮಾಡಿ ಕೊಟ್ಟರೆ ಮಕ್ಕಳು ಯಾವ ರೀತಿ ಓದಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಮತ್ತು ಭಾಳ ನೋವಿನ ಸಂಗತಿ ಅಂದ್ರೆ ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಬಂದು ಹೋದ್ರು ಮೊನ್ನೆ ಒಂದೇನೋ ಕೇಸಲ್ಲಿ ಅಂತೇಳಿ. ಯಡಿಯೂರಪ್ಪನವ್ರ ಮೇಲೆ ಸತ್ತು ಹೋದಂಥ ಕೇಸನ್ನು ಎತ್ತಿ ಕಟ್ಟಿ ಅವ್ರನ್ನ ಅವಮಾನ ಮಾಡಬೇಕು. ಒಬ್ಬ ಹಿರಿಯ ನಾಗರಿಕರಿಗೆ, 80 ವರ್ಷ ದಾಟಿದ ಮನುಷ್ಯರಿಗೆ, ಈ ರಾಜ್ಯದಲ್ಲಿ ಜನರಿಗಾಗಿ ಹೋರಾಟ ಮಾಡಿದಂಥವ್ರು, ಸಾಮಾಜಿಕ ನ್ಯಾಯದಡಿ ಕೆಲಸ ಮಾಡಿದಂಥವ್ರು, ರೈತರ ಪ್ರತಿನಿಧಿ ಆದಂಥವ್ರು, ಅವ್ರ ಬಗ್ಗೆ ಅವಮಾನ ಮಾಡ್ತಕ್ಕಂಥ ಸೇಡಿನ ರಾಜಕಾರಣ ಏನದಲ್ಲ, ಇದು ಒಳ್ಳೇದಲ್ಲ. ಸಿದ್ದರಾಮಯ್ಯನವ್ರ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ, ಇಂಥ ಹೀನ ಕೃತ್ಯಗಳನ್ನು ಸರ್ಕಾರ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತೇನೆ. ಮತ್ತು ಕೂಡಲೇ ಕಾರ್ಯಕರ್ತರಿಗೆ ಜಡ್ಪಿ ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ ಆಗದೆ ಅನೇಕ ವರ್ಷಗಳನ್ನೇ ಕಳೆದಿದ್ವಿ. ಅದಕ್ಕೆ ಕೂಡಲೇ ಜಡ್ಪಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ನಡೆಸಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. SC ST ಜನಾಂಗದ ಅನುದಾನವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಸರ್ಕಾರ. ಸಿದ್ದರಾಮಯ್ಯನವರು ಜನಸಂಖ್ಯೆಗೆ ಅನುಗುಣವಾಗಿ ಇಡೀ ದೇಶದಲ್ಲಿ ನಾನು ಗ್ರಾಂಟ್ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಗ್ರಾಂಟನ್ನು ಬಡವರಿಗೆ ಕೊಡದೆ ನಾವು ಸಾಮಾನ್ಯ ಯೋಜನೆಗಳಿಗೆ, ಜನರಲ್ ಸ್ಕೀಮ್ಗಳಿಗೆ ಬಳಕೆ ಮಾಡ್ತಕ್ಕಂಥದ್ದು ಅಲ್ಲ. SC ST ಅನುದಾನ, ಸಂವಿಧಾನಾತ್ಮಕವಾಗಿ ಸಿಗ್ತಕ್ಕಂಥ ಅನುದಾನ ಏನದ, ಅದನ್ನು ನಾವು ಅವರ ಏಳಿಗೆಗಾಗಿ, ಅವ್ರ ಶಿಕ್ಷಣ, ಅವ್ರಿಗೆ ಉದ್ಯೋಗ, ಶಾಲೆ ಕಾಲೇಜುಗಳಿಗೆ ಹಾಸ್ಟೆಲ್ಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಭೂಮಿ ಕೊಡಿಸ್ತಕ್ಕಂಥದ್ದು, ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ, ಕೂಡಲೇ ಕಳೆದ ವರ್ಷ ಮತ್ತು ಈ ವರ್ಷ ಸೇರಿ 24,000 ಕೋಟಿ ಏನು ತಗೊಂಡಿದ್ರಿ, ಅದನ್ನು ಕೊಟ್ಟು ದಲಿತರಿಗೆ ಭೂಮಿ ಕೊಡಿಸ್ತಕ್ಕಂಥದ್ದು, ನೀರಾವರಿ ಸೌಲಭ್ಯ ಮಾಡಿಕೊಡ್ತಕ್ಕಂಥದ್ದು, ಹಾಸ್ಟೆಲ್ಗಳ ಕಟ್ಟಡ ಆಗಬೇಕಾದದ್ದು ಮತ್ತು ನೇರ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಸರ್ಕಾರದಿಂದನೇ ನೇರ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಪೆಟ್ರೋಲ್ ಬೆಲೆ 3 ರೂಪಾಯಿ, ಡೀಸೆಲ್ ಬೆಲೆ 3.5 ರೂಪಾಯಿ ಹೆಚ್ಚು ಮಾಡಿದ್ದನ್ನು ಖಂಡಿಸ್ತೇನೆ. ಕೂಡಲೇ ವಾಪಸ್ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ. ಎಸ್ ಸರ್. ಕೇಂದ್ರ ಪುರಸ್ಕೃತ ಯೋಜನೆಗಳ ಈ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಯಾವ ಥರದ್ದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ತ್ರೈಮಾಸಿಕ ಸಭೆ ಆಗಿರ್ಬೋದು. ನಾನು 19ನೇ ತಾರೀಕಿಗೆ DC-ಗೆ ಹೇಳಿದ್ದೀನಿ, ನನಗೆ ಎಂಟೈರ್ ಡಿಸ್ಟ್ರಿಕ್ಟ್ ಚಿತ್ರಣವನ್ನು ಬ್ರೀಫಿಂಗ್ ಮಾಡಬೇಕು. ಅದಕ್ಕೊಂದು ಸಭೆ ಕರೆದಿದ್ದೀನಿ, ತಾವು ಬರ್ಬೋದು. ಅವತ್ತು ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು ಏನೇನು ಸ್ಟೇಜ್ದಲ್ಲಿದೆ ನೋಡಿ ಆಮೇಲೆ ಮಾಡೋದು. ನಿಮ್ಮ ಸರ್ಕಾರ ಇದ್ದಾಗ ಸಾವಿರಾರು ಅರ್ಜಿಗಳು ಬಗೆಹರುಕು ಮಡಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಕೊಡಬೇಕು ಅಂತ ಒಂದೇ ಒಂದು ಅರ್ಜಿನೂ ಕೂಡ ಇದೆ. ಅಥವಾ ಈ ಸರ್ಕಾರಕ್ಕೆ ನಿಮಗೆ ದುರ್ದೈವದ ಸಂಗತಿ ಅಂದ್ರೆ ಬಗರುಕುಮದ್ದು ಒಂದು ಕಡೆ, ಫಾರ್ಮ್ ನಂಬರ್ 57 ತುಂಬಿ ಪಾಪ ರೈತರು ಒದ್ದಾಡ್ತಾ ಇದ್ದಾರೆ. ಬರ್ರಿ ಸರ್, ಬರ್ರಿ ಚರಂತ್ ಭಟ್ ಸಾಹೇಬ್ರ, ಬರ್ರಿ 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 ಎಲ್ಲಿ ಬರ್ರಿ 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 ಬರ್ರಿ
ರೈತರು ಒದ್ದಾಡ್ತಾ ಇದ್ದಾರೆ ಪಾಪ ಸಾಗುವಳಿ ಮಾಡಿಕೊಂಡು. ಕಳಕಳಿ ಕಾಳಜಿಯಿಂದ ಆಯಾ ಶಾಸಕರು ಸಭೆ ಮಾಡಿ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್, DC ಅವ್ರ ಜೊತೆಯಲ್ಲಿಯೂ ಸಭೆ ಮಾಡಿ ಅವನ್ನ ಡಿಸ್ಪೋಸ್ ಮಾಡಬೇಕು, ಅವ್ರಿಗೆ ಹಂಚಿಕೆ ಮಾಡಿಕೊಡ್ಬೇಕು. ಜೆನ್ವಿನ್ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ ಅದರ ಮಾಹಿತಿ ಸರ್ಕಾರದಲ್ಲಿ ಇದ್ದೇ ಇರ್ತದೆ, ಆಯಾ ತಾಲೂಕು ಕಚೇರಿಗಳಲ್ಲಿ ಇದ್ದೇ ಇರ್ತದೆ, ತೊಗೊಂಡು ಮಾಡಬೇಕು. ಅದಕ್ಕೆ ಅದನ್ನು ಹೇಳಿನಿ ನಾನು ನಾಡ್ದು 19ನೇ ತಾರೀಕು. ಕಳೆದ ಸರ್ಕಾರದಲ್ಲಿ ಈ ಜಿಲ್ಲೆನಲ್ಲಿ ನಿಮ್ಮದೇ ಶಾಸಕರು ಹೆಚ್ಚಾಗಿತ್ತು. ಆ ಶಾಸಕರುಗಳನ್ನೇ ಆ ಅರ್ಜಿಗಳನ್ನ ಪರಿಶೀಲನೆ ಮಾಡಿಲ್ಲ, ಒಂದು ಸಭೆನೂ ಕೂಡ ಮಾಡಿಲ್ಲ. ಆ ಶಾಸಕರ ಅವಧಿ ಮುಗಿದೋಗ್ಯದ. ಅಲ್ಲ, ದಯವಿಟ್ಟು ಕೇಳಿ, ಆ ಶಾಸಕರ ಅವಧಿ ಮುಗಿದೋಗಿ 1 ವರ್ಷ ಆಗಿದೆ. ಈಗ ಅದನ್ನು ಪರಿಶೀಲನೆ ಮಾಡೋದು ಬೇಡ, ಇದ್ದ ಸರ್ಕಾರ ಇದ್ದ ಶಾಸಕರು ಮಾಡಬೇಕು ಅಂತ ಮಾಡಿಲ್ಲ ಅಂದ್ರೆ ಈಗ ಮಾಡಬೇಕು ಅಂತ ಹೇಳ್ತೀನಿ. ನಡೆಸಿಲ್ಲ ಒಂದು. ಆಮೇಲೆ ರೈತರು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಇದೆಯಲ್ಲ, ಅದು ಬೆಳೆ ವಿಮೆನೇ ಬಂದಿಲ್ಲ ಸರ್. ರೈತರು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಇದೆಯಲ್ಲ, ಪರಿಹಾರನೇ ಬಂದಿಲ್ಲ. ಅದೊಂದು ಸಾಕಷ್ಟು ನೀವು ದಯವಿಟ್ಟು ಯು ಆರ್ ಅಂಡರ್ ರಾಂಗ್ ಇಂಪ್ರೆಷನ್. ಹೇಳಿ ಸರ್. ಬೆಳೆ ಪರಿಹಾರ ಇದು ಫಸಲ್ ಬಿಮಾ ಯೋಜನೆ ಒಳಗ ಈಗಾಗಲೇ ಅಕೌಂಟ್ಗಳಿಗೆ ಬಂದಿದೆ, ತೆಗೆದು ನೋಡಿ. 1 ಲಕ್ಷ, 2 ಲಕ್ಷ, 3 ಲಕ್ಷ ಒಬ್ಬೊಬ್ಬ ರೈತರಿಗೆ ಬಂದಿದೆ. ಕೇಳಿ, ಒಂದು ಇಲ್ಲಿ ಕೇಳಿ, ನಾನು ಪರಿಶೀಲನೆ ಮಾಡೇ ಹೇಳಕತ್ತೇನೆ. ನಾನು ಒಂದು ನಿಮಿಷ ಕೇಳಿಬಿಡಿ, ನನಗೆ ಪೂರ್ಣ ಕೇಳಿಬಿಡಿ. ಈ ಸರ್ಕಾರ ಕೊಟ್ಟಷ್ಟು ಫಸಲ್ ಬಿಮಾ ಯೋಜನೆದು ಯಾವ ಸರ್ಕಾರವೂ ಕೊಟ್ಟಿಲ್ಲ, ಅಷ್ಟು ನೀಟಾಗಿ ಕೊಟ್ಟಿದೆ. ಒಂದು ಹೋಬಳಿದು ಅಥವಾ ಅದು ಒಂದು ಪಂಚಾಯತಿ ಅವರು ಮೊನ್ನೆ ನನ್ನ ಹತ್ರ ಬಂದಿದ್ದರು. DC-ಗೆ ಈಗಾಗಲೇ ಹೇಳಿದ್ದೀನಿ, ಪತ್ರನೂ ಬರೆದಿದ್ರು DC ಅದಕ್ಕೆ. ಯಾಕೆ ಬಂದಿಲ್ಲ, ಅದು ಒಂದೇ ಪಂಚಾಯತಿ ಯಾಕೆ ಉಳಿದಿದೆ ನೋಡಿ ಅಂತ ಹೇಳಿದ್ದೀನಿ. ಅದನ್ನು ಮಾಡ್ತಾ ಇದ್ದಾರೆ. ಸರ್, ಆಮೇಲೆ ಕೇಂದ್ರ ಸರ್ಕಾರದಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 11,000 ಹೆಕ್ಟೇರ್ ಪ್ರದೇಶನ ಕೇಂದ್ರ ಸರ್ಕಾರ ಕೊಟ್ಟಿದೆ ವಿವಿಧ ಸಂಸ್ಥೆಗಳಿಗೆ, DRDO, ISRO, ಬಾಕಿಗಳ. ಅಲ್ಲಿ ಅವ್ರು ಕೊಡ್ಬೇಕಾರೆ ಅಂತ ಹೇಳಿ ಏನ್ ಹೇಳಿದ್ರು, ಸ್ಥಳೀಯ ಯುವಕರಿಗೆ, ವಿದ್ಯಾವಂತರಿಗೆ, ಪದವೀಧರರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ನೋಡು, ಅದನ್ನು ನಾನು ಪರಿಶೀಲನೆ ಮಾಡ್ತೇನೆ. ಒಂದು DRDO-ನಲ್ಲಿ ತಮಗೂ ಗೊತ್ತಿದೆ, DRDO ಸಂಸ್ಥೆ ಬಗ್ಗೆ ಸ್ಥಳೀಯರಿಗೆ ತಲ್ಲ, ಅಲ್ಲಿ ಟೆಕ್ನಿಕಲ್ ಹ್ಯಾಂಡ್ಸ್ ಬೇಕಾಗ್ತಾರೆ. ಅದೊಂದು ಒಂದು ನಿಮಿಷ, ಅದು ಇಲ್ಲಿ ಸ್ಥಳೀಯ ಯಾವುದಾದ್ರು ಕಾರ್ಖಾನೆ ಇದ್ದಂಗೆ ಅಲ್ಲ, ಅದರ ಬಗ್ಗೆ ಸ್ವಲ್ಪ ಸೂಕ್ಷ್ಮತೆ ಇರಲಿ. DRDO-ದ ಬಗ್ಗೆ ಉಳಿದದ್ದು ಏನದಾವೆಲ್ಲ ಕೊಡಲಿ. ಸರ್, ನೀವು SCP, TSP ಹಣ ದುರುಪಯೋಗ ಬಗ್ಗೆ ಹೇಳ್ತಾ ಇದ್ದೀವಿ. ಬಟ್ ಆ ಇಡೀ ನೇರ ಸಾಲ ಮತ್ತೆ ನೇರ ಸಾಲ ಸೌಲಭ್ಯಗಿರಂತ ಕಾಂಪೊನೆಂಟ್ ನ ಅತಿ ಕಡಿಮೆ ಮಾಡಿದ್ದು ನಿಮ್ಮ ಅವಧಿನಲ್ಲಿ. ಹೌದು, ನಮ್ಮ ಕೇಳಿ, ನಾನು ಹೇಳ್ತೇನೆ, ಕೇಳಿಬಿಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ನೇರವಾಗಿ ಹೇಳ್ತೀನಿ. ಹಿಂದೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. 5 ಲಕ್ಷದವರೆಗೂ ನಾವು ಸಾಲ ಕೊಡ್ತೀವಿ, 10 ಲಕ್ಷದವರೆಗೆ ಸಾಲ ಕೊಡ್ತೀವಿ ಅಂತಿದ್ರು. ಒಂದು ತಾಲೂಕದಾಗ ಎಷ್ಟು ಜನರಿಗೆ ಕೊಡ್ತಿದ್ರು? ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರಿಗೆ, ಇಬ್ಬರಿಗೆ, ಅದಕ್ಕಿಂತಲೂ ಹೆಚ್ಚಿಲ್ಲ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲೇ ಕರೋನಾ ಬಂತು. ಬೇಡು ಕೈಗಳು ಜಾಸ್ತಿ ಆದವು, ಉದ್ಯೋಗ ಇಲ್ಲ, ಊಟಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಜನ ಬಂದಾಗ ನಾನೇನು ಮಾಡಿದೆ, ಬ್ಯಾಂಕರ್ಸಿಗೆ ಕಳಿಸಿದರೆ ಬ್ಯಾಂಕರ್ಸು ಇವರಿಗೆ ಸಾಲ ಕೊಡೋದಿಲ್ಲ. SC ST ಮಂದಿಗೆ ಗ್ಯಾರಂಟಿ ಕೇಳ್ತಾರೆ, ರೀಪೇಮೆಂಟದು ಭದ್ರತೆ ಕೇಳ್ತಾರೆ, ಇದೆಲ್ಲ ಕೇಳ್ತಾರೆ. ಅದಕ್ಕಾಗಿ ಏನು ಮಾಡಿದೆ, ಒಂದು ಆದೇಶ ಮಾಡಿದೆ. 1,59,000 ಫಲಾನುಭವಿಗಳಿಗೆ ನೇರವಾಗಿ ಸರ್ಕಾರದಿಂದ 50,000 ರೂಪಾಯಿ ಸಾಲ ಕೊಟ್ಟಿನಿ. ಎಷ್ಟು? 1,59,000 ಕರೋನಾ ಸಂಕಷ್ಟದಲ್ಲಿದ್ದಂಥ ಬಡವರಿಗೆ ಕೊಟ್ಟಿದ್ದೀನಿ. ತೆಗೆದು ನೋಡಿ. ಥ್ಯಾಂಕ್ ಯು. ನಿಮ್ಮ ಗೆಲುವು ಏನಿದೆ ಅದು ಕೇವಲ ಭಜಂಗಳ JDS ಮತ್ತು ನೋಡಿ, ಆಯ್ತು, ನೀವು ಕೇಳಿದ ಉತ್ತರ ಹೇಳ್ಬಿಡ್ತೇನೆ. ನಿಮ್ಮ ಪ್ರಶ್ನೆಗೆ ನಾನು ನೇರವಾಗಿ ಉತ್ತರ ಹೇಳ್ತೇನೆ. ನಾವು ನಮ್ಮ ಪಕ್ಷದ ವಕ್ತಾರನ್ನ ಯಾರನ್ನೂ ನೇಮಿಸಿಲ್ಲ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ. ನಂಬರ್ 1. ನಂಬರ್ 2, ಇಡೀ ಜಿಲ್ಲೆಯ 2 ಪಕ್ಷದ ಕಾರ್ಯಕರ್ತರು, ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು
ಸತತ ಪ್ರಯತ್ನ ಮಾಡಿ ನನ್ನನ್ನು ಗೆಲ್ಲಿಸ್ಲಿಕ್ಕೆ ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸಿ ಮತದಾರರಿಗೆ ವಿನಂತಿ ಮಾಡಿ ಗೆಲ್ಲಿಸಿದಾರ. ಅಂತ ತಪ್ಪು ಭಾವನೆ, ತಪ್ಪು ಕಲ್ಪನೆಗಳು ಬೇಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.